ಜಿಪುಣ ಸೊಸೆ ಕ್ಯಾಮಿಡಿ ಕಥೆಗಳನ್ನ ನೋಡಿ ಹೊಟ್ಟೆ ಹುಣ್ಣಾಗೋಷ್ಟು ನಗಿ ಮಸ್ತ್ ಕ್ಯಾಮಿಡಿ ಆಯ್ತ್ರಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಪ್ಲೀಸ್. ಅವ್ವ ಹೇಳಪ್ಪ ಮಗನ. ಅದು ಯವ್ವ ನನ್ನ ಲವ್ವರ್ ವಿಷಯ ಏನ್ ಮಾಡ್ದಿ? ಒಪ್ಪಿಗೆ ಹಾಕೊಂಡು ನೆಕ್ಕಕತ್ತಿ ನೋಡ್ ಮಗನ. ಅಯ್ಯೋ ಚೇಚಿ, ಈ ಕಟ್ಲೆ ಇಟ್ರಾಗ ಹುಳ ಆಗ್ಬಿಟ್ಟವಲ್ಲ. ತಂದರೆ ಇನ್ನು ಎಷ್ಟು ದಿನ ಆಯ್ತು? ಓ ತಂದು ಇನ್ನೂ ಒಂದು ತಿಂಗಳಾಗಿಲ್ಲ, ಆದ್ರೂ ಹುಳ ಆಗೈತಿ. 20 ದಿನ ಆಯ್ತನಪ್ಪ ರೇಷನ್ ತರಿಸ್ ನಾನು. ಹುಳ ಆಗ್ಬಿಟ್ಟದೆ. ಏನ್ ಮಾಡೋದು? ಚೆಲ್ಲಕ್ಕೂ ಮನಸ್ಸು ಬರೋಲ್ತ. ಸಾಣಿಸ್ಬಿಟ್ಟು ಬಜಿ ವಡ ಗಿಡ ಮಾಡಿ ಕೊಟ್ಟು ಬಿಡ್ತೇನೆ. ಅಂದ್ರೆ ಎಲ್ಲ ತಿನ್ಕೊಂಡ್ಬಿಡ್ತಾರ. ಇಲ್ಲಾಂದ್ರೆ ಸುಮ್ಮನೆ ವೇಸ್ಟ್ ಆಗ್ಬಿಡುತ್ತೆ. ಏನ್ ಮಾಡಿ ಯಾಕಮ್ಮ ಬಾಯ್ ತದ್ರ ಬಾಯ್ ಮುಚ್ಚ. ನಿಮ್ಮ ಅಪ್ಪ ಜೊತೆ ಮಾತಾಡ್ತಾನೆ ತಡಿಯೋ. ಅವ್ವ ಮಾತಾಡು. ಅವ್ರ ಮನೆಗೆ ಹೋಗಿ ನೋಡ್ಕೊಂಬರನ್ ಬೇ. ಅವ್ರ ಮನ್ಯಾಗ ಅಕ್ಕಿಗಿನ 4 ಮಂದಿ ಅಣ್ಣಾರಂತ ಬೇವ. ಆದ್ರೂ ತಾಯಿ ಇಲ್ಲ, ಅಣ್ಣಂದ್ರೆ ಯಾಕಿನ್ನ ನೋಡ್ಕೊಳೋದು. ಆದ್ರೂ ಅವ್ರ ಅಣ್ಣಗ ಈ ವಿಷಯ ಗೊತ್ತಿಲ್ಲ. ಯಾವ ವಿಷಯ? ಅಯ್ಯೋ ಯವ್ವ, ನಾವಿಬ್ಬರು ಲವ್ ಮಾಡೋ ವಿಷಯ. ಹಾ ಹೌದಲ್ಲ. ನಮಗರೆಲ್ಲ ಗೊತ್ತಿತ್ತು ನೀ ಲವ್ ಮಾಡೋ ವಿಷಯ. ಏನ ಅಪ್ಪೆ ಪೀಟಿಕೆ ಹಾಕದನ? ಅದು ಬರೀ ಚಿಕ್ಕಮ್ಮರ. ಹೌದು, ಏನಾಯ್ತು ನಿನ್ನ ಲವ್ ವಿಷಯ? ಏ ಬಾಳೆ ಕುತ್ಕೋ ಬಾ. ಹಾ ಹೇಳು, ಏನಾಯ್ತು ನಿನ್ನ ಲವ್ ವಿಷಯ? ಹುಡುಗಿ ಮಾತ್ರ ಸೂಪರ್ ಆಗಿದ್ದಾಳೆ. ಚಿಕ್ಕಮ್ಮರ ಹುಡುಗಿನ ಸೂಪರ್ ಆಗಿದಾಳ್ರಿ. ಆದ್ರೆ ಅವ್ರ ಫ್ಯಾಮಿಲಿನ ಒಂಥರ ಐತ್ರಿಪ್ಪ. ಒಂಥರ ಅಂದ್ರೆ? ಅವ್ರ ಅಣ್ಣ 4 ಮಂದಿ ಅದಾರಿ. ಅವ್ರ ಅಣ್ಣರು ಅದಕ್ಕೇನು? ಆದ್ರೆ ಅವ್ರ ಅಣ್ಣರಿಗೆ ಅವ್ರ ತಂಗಿ ಲವ್ ಮಾಡೋ ವಿಷಯ ಗೊತ್ತಿಲ್ರಿ. ಈಗ ಹೆಂಗಾರ ಮಾಡಿ ಏನಾದ್ರೂ ವಿಷಯ ತಗೊಂಡು ಅವ್ರ ಮನೆಗೆ ಹೋಗಿ ಹೆಣ್ಣು ಕೇಳ್ಬೇಕು ನೋಡ್ರಿ. ಈಗ ಲವ್ ಮಾಡ್ದಲ್ದನ ಇದು ಬೇರೆ ನಾವು ನಾಟಕ ಆಡ್ಬೇಕು ಈಗ. ಅಂದ್ರೆ ಕತಿ ಮಾಡ್ಬೇಕು ಒಂದು. ಎಸ್ ರೀಪ್ಪ, ನೀವೇ ಸ್ಕ್ರಿಪ್ಟ್ ರೈಟರ್, ನಾನೇ ಡೈರೆಕ್ಟರ್, ನಮ್ಮ ವೈನಿನೇ ಪ್ರೊಡ್ಯೂಸರ್ ನೋಡ್ರಿ. ಯವ್ವ ನೀನ ಫೈನಾನ್ಸ್ ಮಿನಿಸ್ಟರ್. ನೋಡಿದಿನ ತಾಯಿ ಅಂದ ತಕ್ಷಣ ಲವ್ ಮಾಡೋ ನೆನಪು ಬರಲ್ಲ. ಆ ಫೈನಾನ್ಸ್ ಮಾತ್ರ ತಾಯಿಗಳು ನೆನಪು ಬರ್ತಾವ ನೋಡು. ಅಯ್ಯೋ ಹೋಗ್ಲಿ ಬಿಡು, ಹೆಂಗೋ ಒಂದು ಮಾಡೋಣ. ಆ ಹುಡುಗಿ ಫ್ಯಾಮಿಲಿ ಹೆಂಗೈತೋ ಏನ ಗೊತ್ತಿಲ್ಲ. ಅಲ್ಲ ಮಗನ, ಆ ಹುಡುಗಿ ಫ್ಯಾಮಿಲಿ ಹೆಂಗ ಏನಂತ ತಿಳ್ಕೊಬೇಕು ಬೇಡ? ಅದು ಯವ್ವ ಲವ್ ಮಾಡೋದ್ರಾಗನ ಅವ್ರ ಫ್ಯಾಮಿಲಿ ಹೆಂಗೈತಂತ ತಿಳ್ಕೊಳಕ್ ಆಗ್ಲೇ ಇಲ್ವಿ. ಯವ್ವ ನನಗೇನಿದ್ರು ನನ್ನ ಲವರ್ದೇ ಚಿಂತಿ ಹಾಯಾಗಿರ್ಬೇಕು ಅಂತ. ಹಂಗೇನೆ ಅವಳು ಮಲಗಿದ್ರೆ ನಾನು ಹಾಯಾಗಿ ಮಲಗಿರ, ನೀನು ರಾಣಿಯ ಹಾಗೆ ಹಾಯಾಗಿ ಕುಳಿತಿರು ನೀನು ಎನ್ನುತ್ತ ಹೀಗೆ ಎಲ್ಲ ಕೆಲಸ ಮಾಡಿ ಮುಗಿಸುವೆ, ನೀನೇ ಹಾಗೆ ಒಪ್ಪಿಕೊಳ್ಳುವೆ. ಟರಡಂ ಟರಡಂ ಟರಡಂ. ಹಾಯಾಗಿ ಮಲಗಿರಂತನ? ಓ ನನ್ನ ಕಿವಿ ತಪ್ಪು ಕೇಳಿಸ್ಕೊಂಡ ನೋಡು. ಯಾಕವ್ವ? ಯಾಕಂದ್ರೆ ಅದು ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ ಆಯಾಸ ಪಡದಿರು ನೀನು ಎನ್ನುತ್ತ ಹೀಗೆ ಎಲ್ಲ ಕೆಲಸ ಮಾಡಿ ಮುಗಿಸುವೆ, ಆಗ ನೀನೇ ಒಪ್ಪಿಕೊಳ್ಳುವೆ. ಟಡಡಂ ಟಡಡಂ ಟಡಡಂ. ಘಮ ಘಮ ಬಜ್ಜಿ ರೆಡಿ. ಬಜ್ಜಿನ ಬಜ್ಜಿನ ಏನೋ ಬಜ್ಜಿನ. ಎಸ್ ಬಜ್ಜಿ ಈಸ್ ರೆಡಿ. ಏನು ಈಟಿಂಗ? ಹೋಗ್ರಿ ಮೈದ್ನವ್ರೆ, ತಿನ್ರಿ ಅಂತ. ನಿಮಗೆ ಇಂಗ್ಲಿಷ್ ಬರಲ್ಲ ಅನ್ಸುತ್ತೆ, ಆದ್ರೆ ನಾನು ಇಂಗ್ಲಿಷ್ ನಲ್ಲಿ ಗ್ರಾಜ್ಯುಯೇಟ್ ಮಾಡ್ಬಿಟ್ಟಿದ್ದೀನಿ. ಅದು ಅಮೇರಿಕಾದಲ್ಲಿ ಹುಟ್ಟಿ ಬೇಡ, ಅಮೇರಿಕಾದಲ್ಲಿ ಹುಟ್ಟಿ ಭಾರತಕ್ಕೆ ಬಂದು ಬೆಳೆಯೋಣ. ಸಾಕು ಇಷ್ಟಕ್ಕೆ ಸ್ಟಾಪ್ ಮಾಡು. ಅಯ್ಯೋ ದೇವ್ರಿ, ಈ ಜಿಪ್ಪಣ ಸಸಿ 2 ಥರ ಬಜ್ಜಿ ಮಾಡ್ಕೊಂಡು ಬಂದಾಳ. ಈ ಬಜ್ಜಿನ ತಿನ್ನೋಣ ಬೇಡ, ಏನಾದರೂ ಪ್ರೀ ಪ್ಲಾನ್ ಮಾಡ್ಯಾಳ ಮತ್ತೆ. ಯಾಕೋ ನನಗೆ ಸಂಶಯ ಏನಾಗತೈತಿ. ಬೇಡ ತಿಂದ್ಬಿಟ್ಟು ಹೊಟ್ಟೆ ಕೆಡಿಸ್ಕೊಂಡು ಆಮೇಲೆ ದವಾಖಾನಿಗೆ ಹೋಗಿ ಯಾರು ರೊಕ್ಕ ಪಡೆದಾರ. ಅದಕ್ಕಿಂತ ಮೊದಲು ನಾನೇ ಒಂದು ಒಳ್ಳೆ ಐಡಿಯಾ ಮಾಡಿ ಇಲ್ಲಿಂದ ಎಸ್ಕೇಪ್ ಆಗ್ಬಿಡೋಣ. ಹೋಗೋಣ, ಎಸ್ಕೇಪ್. ಸರಿ ತಕ್ಕ ನಮ್ಮ ಮನೆಗೆ ಹೋಗ್ತಾರಮ್ಮ. ಮನೆಯಾಗ ಹಾಲಿಟ್ಟು ಬಂದ್ರೆ ಗ್ಯಾಸಿನ ಮೇಲೆ ಹಂಗೆ ನೋಡು. ಬರಲ್ಲ ಯಾಕ ನನ್ನ ಸಸಿ ಅಪರೂಪಕ್ಕೆ ಬಜ್ಜಿ ಮಾಡೋಣ, ತಿಂದ್ಬಿಟ್ಟು ಹೋಗ. ನನಗೆ ಯಾಕೆ ಡೌಟ್ ಬರತೈತೆ ಏವಾ? ಆಂಟಿಯರ ತಗೊಳ್ರಿ ಬಜ್ಜಿ, ತಿನ್ರಿ. ತಿಂದ್ಬಿಟ್ಟು ಆಮೇಲೆ ಮನೆಗೆ ಹೋಗ್ರಿ ಆಯ್ತಾ? ಈ ಜಿಪ್ಪುಡು ಸಸಿ ನನಗೆ ಅದು ಫ್ರೀಯಾಗಿ ತಿನ್ನಂತ ಕೊಡ್ಬಿಟ್ಟ. ನನಗೇನೋ ಡೌಟ್. ಸವಿತಕ್ಕ ನೀನು ಕಾಲು ಮುಗಿದೀನಿ, ನನಗೆ ಮಾತ್ರ ಬಜ್ಜಿ
ಬಜ್ಜಿ ಬೇಡ. ಯಾಕ್ರಿ ಚಿಕ್ಕಮ್ಮರ? ಹಾ ತಗೊಂಡ್ ತಿನ್ರಿ ಅಂದ್ರೆ ಒಳ್ಳೆ ಹಾಕತ್ತೀರಿ. ತಗೊಳ್ಳಿ, ಈಗ ನೀವು ತಿನ್ನಬೇಕು. ಮಾಡ್ಕೊಂಬಂದಿನ ಅಂದ್ಮೇಲೆ ತಿನ್ಲೇಬೇಕು. ಅದೇನು ಮಾಡ್ತಿರೋ ಬಿಡ್ತಿರೋ ನನಗೆ ಮಕ್ಕಳು ತಿಂದ್ಬಿಟ್ಟು ನೀವು ಜಾಗ ಖಾಲಿ ಮಾಡಬೇಕು ಅಷ್ಟೇ. ಏನ್ರಿ ಅತ್ತೀರ ಮೈದ್ನ ಚಿಕ್ಕಮ್ಮರ? ಏನು ಮುಖ ಮುಖ ನೋಡೋದಾಕತ್ತೀರಲ್ಲ? ತಗೊಳ್ಳಿ ತಿನ್ರಿ. ಮಾಡ್ಕೊಟ್ಟಿದ್ದನ್ನ ತಿನ್ಬೇಕು ಅಷ್ಟೇನ. ಅದನ್ನ ಬಿಟ್ಬಿಟ್ಟು ಯಾಕೆ ಮಾಡ್ಕೊಟ್ರ, ಏನ್ ಮಾಡ್ಕೊಟ್ರ ಅದೆಲ್ಲ ಬೇಕಾಗಿಲ್ಲ ರೀ. ಸುಮ್ಮನೆ ತಿನ್ರಿ. ಅದಕ್ಕ ಪಾಲಕ್ ಹಾಕೀನಿ, ಇದಕ್ಕ ಉಳ್ಳಾಗಡ್ಡಿ ಹಾಕೀನಿ. ಚಿಕ್ಕಮ್ಮರ ತಿನ್ರಿ. ಈ ಪಾಲಕ್ ಜೊತೆ ಉಳ್ಳಾಗಡ್ಡಿ ಮಿಕ್ಸ್ ಮಾಡ್ಕೊಟ್ಟೆ ನಿಮ್ಗೆ. ತಿನ್ರಿ ತಿನ್ರಿ. ಅಲ್ಲ, ಇಷ್ಟ ಹಾಕೊಂಡ ಬಜ್ಜಿ ನನಗೆ ಕೊಟ್ಟಳ, ಅದು ಈ ಜಿಪಣಿ. ಏನು ಮಾಡಪ್ಪ ಈ ಕಂಜೂಸ್ ಸೊಸಿ. ಇದ್ರಾಗ ಏನು ವಿಷಯ ಕೊಟ್ಟಳ ಅಂತ, ವಿಷಯ ಕೊಟ್ಟು ಸತ್ತೋಗ್ಬಿಡ್ಲಿಕ್ಕೆ ಅಂತಂದ್ರೆ ಚೇಚೆ ಈ ವಿಷಯ ಏನು ಹಾಕಿರ್ತಲ್ಲ. ಇಷ್ಟ ಹಾಕೊಂಡ ಕೊಟ್ಟಳ, ನನಗೆ ಯಾಕೋ ಡೌಟು ಹೋಗೋವಲ್ತಲ್ಲ. ಅದು ಬೇರೆ ತಿನ್ನಕ್ಕೆ ಮನಸ್ಸನ್ನಾಗಲ್ತು. ಏನು ಮಾಡಿ ಮನೇಲಿ ತಿಂತೀನಿ ಅಂದ್ಬಿಟ್ಟು ತೊಗೊಂಡೋಗ್ಬಿಡ. ನೀವು ಪ್ಲಾನ್ ಆಗ್ತದ ನನಗೆಲ್ಲ ತಿಳಿತ್ರಿ. ನೀವೇ ನಮ್ಮ ಮನೆಗೆ ಹೋಗಿ ತಿನ್ನೋದೇನು ಬೇಡ್ರಿ. ನಮ್ಮ ಮನೆಗೆ ಬೇಕಂದ್ರೆ ಹೇಳ್ರಿ, ನಾನೇ ಕೊಟ್ಟು ಕಳ್ಸ್ತೀನಿ. ಈಗ ಇದಿಷ್ಟು ನೀವು ಈಗ ತಿನ್ಬೇಕು ಅಷ್ಟೇ. ಅತ್ತಿಯರ ತಿನ್ರಿ. ಈ ಜೊತೆ ಕಾಫಿ ಬೇಕಾ ಟೀ ಬೇಕ್ರಿ? ಮೈನಾ ನಿನಗೇನು ಹಾಲು ಬೇಕನಪ್ಪ? ಅದು ವೈನಿಯರ ಚಾನು ಬೇಡ, ಕಾಫಿನೂ ಬೇಡ, ಹಾಲು ಬೇಡ್ರಿ. ಹಂಗೆ ತಿಂತೇನ್ರಿ. ಹೌದು, ನಿಮ್ಮ ಹುಡುಗಿ ಹೆಂಗದಳ? ಆರಾಮಾಗದಾಳನ? ಆಕೆಗೆ ಏನಾದ್ರೂ ಬಜ್ಜಿ ಮಾಡಿ ಪ್ಯಾಕ್ ಮಾಡಿ ಕೊಡ್ಲೇನ? ತಗೊಂಡು ಕೊಡ್ತೀನಿ ಆಕೆಗನ? ಏನ್ರಿ ನಮ್ಮ ಹುಡುಗಿಗೆ ಕೊಡ್ತೀರೇನ್ರಿ? ಬೇಡ್ರಿ, ಆಕೆ ಡೇಟ್ನಲ್ಲಿ ಅದಾಳ್ರಿ. ಹಿಂಗೆಲ್ಲ ತಿನ್ನಂಗಿಲ್ರಿ ವೈನಿಯರಕ್ಕೆ. ಓ ತಿನ್ನಂಗಿಲ್ಲನಪ್ಪ? ಕ್ಯಾನ್ಸಲ್ ಮಾಡ್ತೇನೆ ತಗೋ. ನೀ ತಿನ್ನಪ್ಪ, ತಿಂದ್ಬಿಟ್ಟು ರುಚಿ ಹೇಳ್ರಿ ಹೆಂಗೈತಿ ಅಂತ. ತಿನ್ಬೇಕಾ? ಅಯ್ಯೋ ದೇವ್ರಿ, ಏನು ಕ್ರಮ ಮಾಡೋಣ ಅಯ್ಯಪ್ಪ. ಇಂಥ ಕಂಜೂಸ್ ಸೊಸಿ ನನ್ನ ಸೊಸಿ ಮಾಡ್ಕೊಂಡು ತಪ್ಪು ಮಾಡ್ಬಿಟ್ಟೇನಪ್ಪ, ತಪ್ಪು ಮಾಡ್ಬಿಟ್ಟಿನಿ. ಈಗ ಏನು ಮಾಡ್ಬಿಟ್ರು ತಿನ್ನಕ ಕಷ್ಟನ? ಏನಾದರೂ ಕೆಡುತ್ತಂತರ ಮಾಡಿರ್ತಾಳ, ಇಲ್ಲ ಉಳಿಸ್ಬೇಕಂತಾರ ಮಾಡಿರ್ತಾಳ. ಆದ್ರೆ ಇವತ್ತು ಯಾಕೆ ನನಗೆ ಡೌಟ್ ಬರಾಗೈತಿ. ಅದು ಬೇರೆ ಈಕಿಗೆ ಬೇರೆ ಉಳಿಸಕ್ಕೆ ಕೊಡ್ತೀನಿ, ಮಡಿಬೇಕಾ ತೊಗೊಂಡೋರಿ ಇಲ್ಲಿ ತಿನ್ರಿ ಅನ್ನಕತ್ತಲ್ಲ. ಏನು ಈ ನನ್ನ ಕಂಜೂಸ್ ಸೊಸಿ ದಾನಶೂರ ಕರ್ಣಿ ಆಗ್ಬಿಟ್ಲಾ? ಅಯ್ಯೋ ತಿನ್ರಿಪ್ಪ. ಏನು ಮನಸ್ಸಲ್ಲಿ ಮಾತಾಡ್ಕೊಂಡು ಹೋಗ್ತೀರನ? ಬಾಳಕೆನ? ಎಷ್ಟು ಸೂಪರ್ ಮಾಡಿ ಆಕಿ. ನಾನು ತಿಂದೆ ಬಿಡಲೇನ? ಹೆಂಗ್ ಮಳಿ ಏ ತಿನ್ನ, ಭಾರಿ ಬೆಸ್ಟ್ ಬೇಡ, ಬೇಕಾದ್ರೆ ತಿನ್ನೋಣ. ಖಾರ ಎಷ್ಟು ಚಲೋ ಹಾಕಿ ಬಾಯಿಂದ ಹೊಲಸು ಕಿತ್ತು ಬಂತು ನೋಡಿ ಅಲ್ಲಿಗೆ ಮೇಲಿಂದ. ಸೂಪರ ಸೂಪರ್. ಎಲ್ಲ ಸೂಪರ್ ಆಗತ್ತಾರ. ನಾನು ತಿಂದೆ ಬಿಡೇನ? ಯೋಚನೆ ಮಾಡಬೇಡ್ರಿ ಮೈದ್ನ, ತಿನ್ರಿ. ಏನು ಸೂಪರ್ ಮಾಡಿ ಇವ್ರು. ವೈನಿಯರ ಇವತ್ತು ನೋಡ್ರಿ ಈ ಬಜ್ಜಿ ಒಳಗೆ ಒಂಥರ ಟೇಸ್ಟ್ ಕೊಟ್ಟರು ನೀವು ಅಲ್ವಾ? ನೀವು ಅನ್ಸತ್ರಿಪ್ಪ, ಅಷ್ಟು ಚೆನ್ನಾಗಿ ಮಾಡಿರಲ್ಲ. ಮೈದ್ನ ನಾನೇ ಮಾಡಿದಪ್ಪ. ನನ್ನ ನಂಬಿ ಬಜ್ಜಿ ಮಾತ್ರ ಸೂಪರು ಸೂಪರು. ಈ ಕಂಜೂಸ್ ಸೊಸಿ ಕೈಯಾನ್ ಬಜ್ಜಿ ಆನಂದ, ಬಜ್ಜಿ ಪರಮಾನಂದ, ರುಚಿಯು ಪರಮಾನಂದ. ಕಂಜೂಸ್ ಸೊಸಿ ಮಾಡಿಕೊಟ್ಟ ಬಜ್ಜಿಯು ಬಹಳ ಸುಂದರ, ಸುಶೀಲ, ಸದ್ಗುಣ. ಅದೇನಿಲ್ಲ, ಸರಿ ನಮ್ಮ ಮನೆಗೆ ಹೋಗ್ತೀನಿ. ನನ್ನ ಗಂಡಗೆ ಕೊಡ್ತೇನೆ, ಯಾಕಂದ್ರೆ ಭಾರಿ ರುಚಿಯಾಗಿ ನನ್ನ ಮಕ್ಕಳಿಗೆ ಕೊಡ್ತೇನೆ, ಅವರು ಪಾಪ ತಿಂತಾವು. ಹೌದಾ ರೀ ಚಿಕ್ಕಮ್ಮನ, ಸೂಪರ್ ಆಗಿ ಬರೀ ಸತ್ಯತೆ ನಾ ಒಳ್ಳೆದಾವು ತಂದು ಕೊಡ್ತೇನೆ. ಚಿ ಸಾಕು ನನ್ನ ಮಗಳಿಗೆ ನನಗೆ ಈಗ ಆಲ್ರೆಡಿ ನಾ ಇಲ್ಲೇ ತಿಂದೆ. ನನ್ನ ಮಗಳು ಸ್ವಲ್ಪ ತಿಂತಾಳ, ಆಕಿನ ಡೇಟ್ ಉಪಯೋಗ ಅಂತಲ್ಲ ಅಯ್ಯವ, ಇಂಥವೆಲ್ಲ ಬಜ್ಜಿ ಎಲ್ಲ ತಿನ್ನಲ್ಲ. ಇನ್ನು ಗಂಡ ನಾನು ಅಷ್ಟೇ ಒಂದು 4 ತಿಂತಾನಷ್ಟ. ಸರಿ ಬರಲ್ಲ ನಾನು. ಥ್ಯಾಂಕ್ಸ್ ವಾ, ತುಂಬ ಥ್ಯಾಂಕ್ಸ್. ನೋ ಮೆನ್ಷನ್ ರೀ ಪಾ, ನೋ ಮೆನ್ಷನ್. ಬರಲ್ಲ ಇನ್ನೊಮ್ಮೆ. ಥ್ಯಾಂಕ್ ಯು. ನೋ ಮೆನ್ಷನ್. ಲೇ ಕಂಜೂಸಿ ಸೊಸಿ, ನನ್ನ ಜಿಪೂಣ ಸೊಸಿ, ನನ್ನ ಪ್ರೀತಿಯ ಮುದ್ದಿನ ಜಿಪುಣ ಸೊಸೆ, ಹಂಗೇನೆ ಹೇಳು, ಯಾಕೆ ಈ ಬಜ್ಜಿ ಮಾಡಿದ್ವಿ ಅಂತ. ಏನೋ
ಟ್ರಿಕ್ಸ್ ಹಾಕೊಂಡು ಮಾಡಿದ್ಯಾ ಸುಮ್ಮನೆ ಮಾತ್ರ ಮಾಡಂಗಿಲ್ಲ ಯಾಕಂದ್ರೆ ಆಕೆ ಮುಂದೆ ಹೇಳಿದ್ರೆ ನಿಮ್ಮ ಮರ್ಯಾದೆ ಗೊತ್ತಾ ಹೌದು ಯಾಕೆ ಮಾಡ್ದಿ ಬಜ್ಜಿನ ಹಿಂಗೆಲ್ಲ ಮಾಡಂಗಿಲ್ಲಲ್ಲ ಅದು ಬೇರೆ ದಾನ ಶೂರ ಕರ್ಣಿ ಈ ನನ್ನ ಕಂಜು ಸೊಸೆ ತಗೊಂಡೋಗಿ ಅಂತ ಬೇರೆ ದಾನ ಮಾಡತ್ತಿದಿ ಏನು ಏನು ನಿಂದು ಏನದು ಒಳಗಿನ ವಿಷಯ ಹೇಳ್ತೀಯೋ ಹೇಳ್ತೀಯಾ ಏನ್ ಮಾಡಿ ಹೇಳಿ ಬಿಡೇನ ಹೇಳಿಲ್ಲ ಅಂದ್ರ ನಡೆದಿಲ್ಲ ಇದ್ದಿದ್ದನ್ನ ಒಪ್ಕೊಂಡ್ಬಿಡ್ತೇನೆ ತಪ್ಪನ್ನು ಒಪ್ಕೊಂಡವನೇ ತುಂಬಾ ಜಾಣ ಗೊತ್ತಾ ಅದು ನೀವು ಕಲಿಬೇಕು ಶಿಟ್ ಮಾಡ್ಕೋಬೇಡ್ರಿಪ್ಪ ಇಲ್ಲಿ ಭೂಮಿ ಬಾಯ್ ಬಿಟ್ಬಿಡುತ್ತಾ ನಿಮ್ ಶಿಟ್ಟಿಗೆ ಹಂಗೇನಿಲ್ರಿಪ್ಪ ಮತ್ತೆ ರೇಷನ್ ತರಿಸಿದ್ರಲ್ಲ ಇನ್ನೂ ಒಂದ್ ತಿಂಗಳಾಗಿಲ್ಲ ಕಡ್ಲಿ ಹಿಟ್ಟಿಗೆ ಆಗಲೇ ಹುಳ ಆಗ್ಬಿಟ್ಟವು ಸಾಣಿಸಿ ಮೊನ್ನೆ ಇಟ್ಟಿದ್ದೆ ಈ 2 ದಿನದ ಇಟ್ಟೇನು ಸಾಣಿಸಿ ಮತ್ತೆ 3ನೇ ದಿನಕ್ಕೆ ಮತ್ತೆ ಹುಳ ಆಗ್ಬಿಟ್ಟವು ಅದಕ್ಕೇನು ಮಾಡಿದ್ರಿ ಬೈನೀರ ಅದಕ್ಕೆ ಮೈದ್ನವ್ರೆ ವೇಸ್ಟ್ ಮಾಡ್ಬಾರ್ದಲ್ಲ ಅದಕ್ಕೇನೆ ಹಿಟ್ಟನ್ನ 2 ಸತಿ ಸಾಣಿಸಿದೆ ಅದು ಬೇರೆ ಮಾವರು ಅಷ್ಟು ಹಾಕೊಂಡ ಉಳ್ಳಾಗಡ್ಡಿನ ತಂದ್ರು ಅದು 25 ಕೆಜಿನ ಅಲ್ಲಿ ಇಲ್ಲಿ ಕೆಟ್ಟ ಬೀಳಾಕತ್ತಿದ್ವು ಕೊಳ್ತಾವು ಇನ್ನೆಲ್ಲ ಗಬ್ನಾಡ್ತೈತಿ ಮನ್ಯಾಗ ಅದಕ್ಕೆ ಕೊಳ್ತಿದ್ದನ್ನ ಕಟಕಟ ಅಂತ ಹೆಚ್ಚಿ ಚೆಲ್ಲಿ ಉಳಿತಿದ್ದನ್ನ ನಾನು ತಗೊಂಡು ಅದನ್ನ ಹೆಚ್ಚಿ ಹಿಟ್ಟಿಗೆ ಹಾಕಿದೆ ಆಮೇಲೆ ರೀ ಅತ್ತಿಯರೋ ನೀವಲ್ಲಂದಿ ಪಾಲಕ ಕೊಟ್ಟಾರ ಇಷ್ಟಪಡುತ್ತದ ಅಂದ್ಬಿಟ್ಟು ಅವಳ ಅಕ್ಕರ ಹೊಲ್ದಾನ್ ಕೊಟ್ಟಿದ್ದು ನೀವು ಇಷ್ಟ ಹಾಕೊಂಡ ತಂದಿಟ್ರಿ ಅದು ನಾನು ಸೋಸಿಟ್ಟು ಪೇಪರ್ನ್ಯಾಗ ಮಡಿಚಿಟ್ಟು ಕೂಡ ಒಂಥರ ಕೊಳ್ತಂಗ ಆಗ್ಬಿಟ್ಟಿದ್ರಿ ಅದಕ್ಕೆ ಅದನ್ನು ತೊಳೆದು ಎಲ್ಲ ಕ್ಲೀನ್ ಮಾಡಿ ಗಲೀಜೆಲ್ಲ ತೆಗೆದು ಚಲೋ ತಪ್ಪಲನ್ನ ಹಾಸಿಗೆ ಮಾಡ್ಕೊಂಡು ಅದನ್ನ ಕಟಡ ಅಂತ ಹೆಚ್ಚಿ ಹಿಟ್ಟನ್ನ ಕಲಸಿ ಖಾರ ಉಪ್ಪು ಹಾಕಿ ಸ್ವಲ್ಪ ಮಸಾಲೆ ಹಾಕಿ ಖಾರದ ಪುಡಿನ ಸ್ವಲ್ಪ ಜಾಸ್ತಿ ಹಾಕ್ಬಿಡ್ತೀನಿ ಅದ್ರ ಜೊತೆ ಕೆಂಪು ಜೊತೆ ಹಸಿ ಮೆಣಸಿನ ಖಾರನು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಾರೆ ಇನ್ನ ಘಮ ಘಮ ಹೇ ಘಮ ಘಮ ಅಂತ ವಾಸನೆ ಮಾಡಕತ್ರಿ ಅದ್ರ ಜೊತೆ ಮೆಣಸಿನ ಪುಡಿ ಮತ್ತು ಜೀರಿಗೆ ಪುಡಿನ ಕುಟಿ ಹಾಕಿ ಸ್ವಲ್ಪ ನೆನೆಸ್ಬಿಟ್ಟು ಎಣ್ಣೆಯಲ್ಲೇ ಕರದ್ನರಿ ಘಮ 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 ಪಾಲಕ್ ಬಜ್ಜಿ ರೆಡಿ ಎಲ್ಲ ಕೊಳ್ತಿರೋದ್ನ ಅದ್ರಾಗಿನ ತೆಗೆದು ಕಟ್ ಮಾಡಿ ಹುಳ ಬಿದ್ರೆ ಹಿಟ್ಟನ್ನ ಸಾಣಿಸಿ ಅದ್ರಾಗ ಹಾಕಿ ನಮ್ಮೆಲ್ಲರಿಗೆ ಬಜ್ಜಿ ಮಾಡ್ಕೊಟ್ಟೇನ ಕೆಡಿಸ್ಬಾರ್ದ್ರಿ ಉಳಿಸ್ಬೇಕ್ರಿ ಅನ್ನದೇವೋ ಪ್ರಣವಲ್ಲಭೆ ಆ ಶಂಕರ ಇರಬೇಕಾದ್ರೆ ಆ ಶಂಕರನಿಗೆ ಭಿಕ್ಷೆಯಾಗಿ ಅಕ್ಕಿ ಕೊಡಬೇಕಾದ್ರೆ ನಾನಿಂತಾದ್ರು ವೇಸ್ಟ್ ಮಾಡಲಾರ್ದನ ಒಳ್ಳೇದು ಮಾಡಿದ್ರೆ ನನಗೆ ಅನ್ನಪೂರ್ಣೇಶ್ವರಿ ತಥಾಸ್ತು ಅಂತ ವರ ಕೊಡ್ತಾಳ್ರಿ ಬಿ ಸುಮ್ಮನೆ ತಿನ್ರಿ ಅತ್ತೀರ ವೇಸ್ಟ್ ಮಾಡಲಾರ್ದನ ಉಳಿಸಿದಾಳೆ ಬೆಳೆಸಿದಾಳೆ ಅಂತ